ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗುಂದಾವರ್ತಿ ಈ ವಿಶ್ರಾಂತಿಕರವಾದ ದಿನವನ್ನು ಯಾವ ಉದ್ದೇಶಕ್ಕೋಸ್ಕರ ನಾವು ಈ ಹೊಸ ದಿನ, ಹೊಸ ಬೆಳಕನ್ನು ನಮ್ಮನ್ನು ನಾವು ನೋಡುವಂತೆ ದೇವರಾದ ಕರ್ತ ನಡೆಸಿದ್ದಾನೆ. ದೇವರು ಕೊಟ್ಟಿರುವಂತಹ ಈ ಕೃಪೆ ಸಮಯವನ್ನು ಪ್ರಿಯ ದೇವ ಜನರೇ, ದೇವರ ಸಮ್ಮುಖದಲ್ಲಿ ದೇವರಾದ ಕರ್ತನನ್ನು ನಾವು ಘನಪಡಿಸಬೇಕು, ಮಹಿಮೆ ಪಡಿಸಬೇಕೆಂಬುದಾಗಿ ದೇವರ ಚಿತ್ತ, ದೇವರ ಉದ್ದೇಶ ಆಗಿರುವುದರಿಂದ ದೇವರ ಆತ್ಮನ ನಡೆಸುವಿಕೆ ನಮ್ಮಲ್ಲಿ ಆ ನಡೆಸುವಂತ ಅನುಭವವನ್ನು ನಾವು ಅದನ್ನು ನೋಡಬೇಕು, ನಾವು ಅದನ್ನು ಹೊಂದಿಕೊಳ್ಬೇಕು, ಅದನ್ನು ನಾವು ಅನುಭವಿಸಬೇಕೆಂಬುದಾಗಿ ದೇವರಾದ ಕರ್ತನು ಬಯಸುವನಾಗಿದ್ದಾನೆ. ಯಾಕಂದ್ರೆ ಪ್ರಿಯ ದೇವ ಜನರೇ, ಆತನು ನಮ್ಮ ಜೀವಿತದಲ್ಲಿ ಯಜಮಾನನಾಗಿದ್ದಾನೆ. ನಮ್ಮ ಜೀವಿತವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ದೇವರ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಪ್ರಿಯ ದೇವ ಜನರೇ, ನಾನು ಪ್ರಾಮುಖ್ಯವಾಗಿ ಹೇಳುವಂಥದ್ದು, ಯಾವ ಮನುಷ್ಯನ ಮೇಲೆ ನೀವು ನಂಬಿಕೆಯನ್ನು ಇಡಬೇಡಿ, ಯಾವ ಮನುಷ್ಯನ ಮೇಲೆ ಭರವಸೆ ಇಡ್ಲಿಕ್ಕೆ ಹೋಗಬೇಡಿ. ಜೀವ ಸ್ವರೂಪನಾದ ದೇವರಾದ ಕರ್ತನ ಮೇಲೆ ನೀವು ನಂಬಿಕೆಯನ್ನು ಇಡುವುದಾದರೆ, ಆತನ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ, ಡೇ ಬೈ ಡೇ ಆತನ ಸಮ್ಮುಖದಲ್ಲಿ, ಆತನ ಸನ್ನಿಧಾನದಲ್ಲಿ ನೀವು ಕಾಣಿಸಿಕೊಳ್ಳುವುದಾದರೆ, ನಿಮ್ಮ ಜೀವಿತದಲ್ಲಿ ಒಂದೊಂದು ದಿನಕ್ಕೆ ಏನೇನು ಅಗತ್ಯತೆಗಳಿದೆಯೋ, ಯಾವ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಏನು ಕೊರತೆಯ ಸಂಗತಿಗಳಿದೆಯೋ, ಆ ಕೊರತೆಯನ್ನು ನೀಗಿಸಿ ತನ್ನ ದಿವ್ಯ ಆಶೀರ್ವಾದದ ಮಳೆಯನ್ನು, ಆ ಕೃಪೆಯನ್ನು ಪ್ರಿಯ ದೇವಜನರೇ ಆತನು ಅನುಗ್ರಹಿಸಿ ಕೊಡುವನಾಗಿದ್ದಾನೆ. ನಾನು ಪ್ರತಿಯೊಂದು ಮೆಸೇಜಲ್ಲಿ ನಾನು ಹೇಳುವುದು ಒಂದೇ, ಫಸ್ಟ್ ಪ್ರಯಾರಿಟಿ ಪರಲೋಕದ ತಂದೆಯಾದ ದೇವರಿಗೆ, ವಾಕ್ಯವೆಂಬಾತನಿಗೆ ಕೊಡಿ ಪ್ರಿಯರೇ. ಯಾಕಂದ್ರೆ ವಾಕ್ಯವೆಂಬಾತನ ಮೂಲಕವಾಗಿ ಇವತ್ತು ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ಆತನು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡದರಿಂದ, ಆತನು ತನ್ನ ಪರಿಶುದ್ಧವಾದ ರಕ್ತದ ಮೂಲಕ ನಿಮ್ಮನ್ನು ಶುದ್ಧೀಕರಿಸಿದ್ದರಿಂದ, ಆತ್ಮ ಸ್ವರೂಪನಾಗಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಆತನು ಇರುವಾತನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದ ಹೊಂದಿಕೊಳ್ಬೇಕಾ? ನಮ್ಮ ಜೀವಿತದಲ್ಲಿ ನಾವು ಇತರ ಮುಂದೆ ನಾವು ಸ್ಥಾಪಿಸಲ್ಪಡ್ಬೇಕಾ? ನಮ್ಮ ಜೀವಿತದಲ್ಲಿ ನಾವು ಲೋಕದಲ್ಲಿ ಹೋಗೋ ನಾನು ಬೆಳಕಾಗಿ ನಾವು ಕಾಣಲ್ಪಡ್ಬೇಕಾ? ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ಕೊಡುವಾಗ, ದೇವರ ವಾಕ್ಯ ಹೇಳ್ತಾ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಮಿಗಿಲಾದದನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ. ಯಾಕಂದ್ರೆ ಆತನು ಪ್ರಿಯ ದೇವಜನರೇ ನಿನ್ನ ತಂದೆಯಾಗಿದ್ದಾನೆ. ಆತನಿಗೆ ಪ್ರತಿ ಒಂದೊಂದು ಅಗತ್ಯತೆ, ನಾನು ನೀನು ಆತನಿಗೆ ಮಗನು ಮಗಳಾಗಿರುವುದರಿಂದ ನಿನ್ನ ಅಗತ್ಯತೆಗಳು ಆತನಿಗೆ ಪರಿಪೂರ್ಣವಾಗಿ ಗೊತ್ತಿದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು, ಆದರೆ ನಾನು ನಿನ್ನನ್ನು ಎಂದಿಗೂ ನಾನು ಮರೆಯೇನು, ಯಾಕಂದ್ರೆ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ತಾಯಿ ಕೂಡ ಇತ್ತೀಚಿನ ಈ ಪರಿಸ್ಥಿತಿ, ಲೋಕದ ಪರಿಸ್ಥಿತಿಯನ್ನು ನೋಡುವಾಗ ನಿಜವಾಗಿಯೂ ತಾಯಿ ಮಗುವಿನ ಅನ್ಯೋನ್ಯತೆ, ಆ ಬಾಂಧವ್ಯ ಈಗ ಲೋಕದಲ್ಲಿ ಕಾಣ್ತಾ ಇಲ್ಲ. ಹೆತ್ತ ತಾಯಿ ಕೂಡ ಮರೆಯುವಂತ ಪರಿಸ್ಥಿತಿ ಈಗ ಆ ಸಿಚುವೇಶನ್ ಪ್ರಾರಂಭವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವಂತಹ ತಾಯಿಯ ಪ್ರೀತಿಗಿಂತಲೂ ಪರಲೋಕದ ತಂದೆಯಾದ ದೇವರ ಪ್ರೀತಿ ಎಷ್ಟೊಂದು ಮಹಿಮೆಯುಳ್ಳದಾಗಿದೆ ಎಂಬುದಾಗಿ. ಇವತ್ತು ನಾನು ನೀವು ಬದುಕಿ ಉಳಿದಿರುವುದು ದೇವರ ಕೃಪೆಯಿಂದಲೇ ಪ್ರಿಯರೇ. ಇವತ್ತು ದೇವರಾದ ಕರ್ತನಿಗೆ, ಇಷ್ಟು ನನ್ನನ್ನು ನಿಮ್ಮನ್ನು ಪ್ರೀತಿಸುವಂತ ದೇವರಿಗೆ
ಇಷ್ಟಾಗಿ ನಿಮ್ಮನ್ನು ತನ್ನ ಕೃಪೆಯಲ್ಲಿ ನಡೆಸ್ತಿರುವಂಥ ದೇವರಾದ ಕರ್ತನಿಗೆ ಯಾವ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ? ಅದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಪರಿಪೂರ್ಣವಾಗಿ ನಿಮ್ಮ ಪ್ರಾಣ, ಆತ್ಮ, ಶರೀರ ಪ್ರತಿಯೊಂದನ್ನು ಕಾಯ್ತಿರುವಂಥ ಕರ್ತನು ಆತನು. ಯಾವ ತಾಯಿ, ಯಾವ ತಂದೆ, ಲೋಕದಲ್ಲಿರುವಂಥ ಯಾವ ತಾಯಿ ತಂದೆ ಯಾವ ಒಂದು ಮಗನನ್ನಾಗಲಿ, ಒಂದು ಮಕ್ಕಳು ತಂದೆ ತಾಯಿಯ ಜೀವಿತವನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ, ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಡೆಸಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಜೀವ ಸ್ವರೂಪನಾದ ದೇವರ ಹಸ್ತ ಮಾತ್ರ ನನ್ನನ್ನು ನಿಮ್ಮನ್ನು ನಡೆಸಲಿಕ್ಕೆ ಸಾಧ್ಯ. ಇವತ್ತು ನಾನು ನೀನು ಬದುಕಿ ಉಳಿದಿರುವುದು ಆತನ ಕೃಪೆಯಾಗಿದೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಆ ಕೃಪೆಯುಳ್ಳ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಆ ಪರಲೋಕದ ಜೀವವುಳ್ಳ ವಾಕ್ಯದ ಮೂಲಕ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಈಗಲೂ ಯೇಸು ಸ್ವಾಮಿ ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ. ಇವತ್ತು ನನ್ನ ನಿಮ್ಮ ಆತ್ಮೀಯ ಕಿವಿಗಳು ದೇವರ ವಾಕ್ಯದ ಮೂಲಕವಾಗಿ ಅದು ತೆರೆಯಲ್ಪಡಲಿ. ದೇವರ ವಾಕ್ಯವನ್ನು ಆ ಕಿವಿಯಿಂದ, ಆತ್ಮನ ಕಿವಿಯಿಂದ ನಾವು ಕೇಳುವಾಗ ನಮ್ಮ ಜೀವಿತದಲ್ಲಿರುವಂಥ ಪ್ರತಿ ಒಂದೊಂದು ಅಗತ್ಯತೆಗಳು ದೇವರು ತನ್ನ ವಾಕ್ಯದ ಮೂಲಕ ಪೂರೈಸುವನಾಗಿದ್ದಾನೆ. ಆದುದರಿಂದ ಪ್ರಿಯರೇ, ಈಗಲೂ ಅಪೊಸ್ತಲನಾದ ಪೌಲನು ಎಫೆಸ ಸಭೆಯವರಿಗೆ ಬರೆದ ಪತ್ರಿಕೆ 2ನೇ ಸಂಧಿ 21ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಹಾಲೆಲೂಯಾ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ಒಂದು ಮೂಲೆಗಲ್ಲು ಎಂಬುದಾಗಿ ಹೇಳುವುದಾದರೆ, ಈಗ ಈ ಲೋಕದಲ್ಲಿ ನಾವು ಯಾವುದೊಂದು ಮನೆಯನ್ನು ನಾವು ಕಟ್ಟುವುದಾದರೆ ಒಂದು ಕಲ್ಲನ್ನು, ಅದು ಮೂಲೆಗಲ್ಲು, ಅದು ನಮ್ಮದು, ಈ ಬೌಂಡ್ರಿ ನಮ್ಮದು. ಇಲ್ಲಿಂದ ಆ ಕಲ್ಲನ್ನು ಯಾಕೆ ಆಗ್ತದೆ ಹೇಳಿದೆ, ಇಲ್ಲಿಂದ ಪ್ರಾರಂಭ ಆಗ್ತದೆ. ಹಾಲೆಲೂಯಾ. ಈಗ ಲೋಕದಲ್ಲಿ ಇರುವಂತ ಸರ್ವೆ ಮಾಡೋರು ಕೂಡ ಸಾಧಾರಣ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನೀವು ಮನೆಯನ್ನು ಸ್ಥಳವನ್ನು ತಕ್ಕೊಂಡು ಮನೆಯನ್ನು ಕಟ್ಟಿದಂಥ ಪ್ರತಿಯೊಂದು ನಿಮಗೆ ಗೊತ್ತಿರ್ಬೋದು, ಮೂಲೆಗಲ್ಲಿನ ಆ ಪ್ರಾಮುಖ್ಯತೆ ಏನೆಂಬುದಾಗಿ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಈ ಲೋಕದಲ್ಲಿ ಒಂದು ಸ್ಥಳವನ್ನು ತಕ್ಕೊಂಡು ಆ ಸ್ಥಳವು ನನ್ನದು ಎಂಬುದಾಗಿ, ನಾನು ಕ್ರಯಕ್ಕೆ ಕೊಂಡುಕೊಂಡಿದ್ದೀನಿ, ಇದು ನನ್ನ ಸ್ವಾಸ್ಥ್ಯ, ಇದು ನನ್ನ ಕುಟುಂಬದ ಸ್ವಾಸ್ಥ್ಯ ಎಂಬುದಾಗಿ ಹೇಳಬೇಕಾದ್ರೆ ಅದೊಂದು ಕಲ್ಲು, ಮೂಲೆಗಲ್ಲು, ಅದು ಗುರುತಾಗಿದೆ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ಮೂಲೆಗಲ್ಲು ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದ್ರೆ ಆ ಮೂಲೆಗಲ್ಲು ನನ್ನನ್ನು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದೆ. ಆ ಮೂಲೆಗಲ್ಲು ಕ್ರಯ ಕೊಡಲ್ಪಟ್ಟಿದೆ. ಇವತ್ತು ನನ್ನ ನಿಮ್ಮ ಜೀವಿತ ಆ ಮೂಲೆಗಲ್ಲು ಮೇನ್. ನನ್ನ ನಿಮ್ಮ ಜೀವಿತ ಫೌಂಡೇಶನ್, ಒಂದು ಮನೆಗೆ ಫೌಂಡೇಶನ್ ಹಾಕಬೇಕಾದ್ರೆ ಆ ಮೂಲೆಗಲ್ಲು ಬೇಕೇ ಬೇಕು. ಇಲ್ಲದಿದ್ರೆ ಅನೇಕ ಜನರು ಏನ್ ಮಾಡ್ತಾರೆ, ಆ ಮೂಲೆಗಲ್ಲಿಲ್ಲದೆ, ಆ ಪಾಯಿಂಟ್ ಇಲ್ಲದಿದ್ರೆ ಅನೇಕ ಜನರು ಅಬ್ಜೆಕ್ಷನ್ ಮಾಡ್ತಾರೆ, ಇದು ನಮ್ಮ ಸ್ಥಳ ಎಂಬುದಾಗಿ ಜಗಳಕ್ಕೂ ಕೂಡ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದೇ ರೀತಿಯಾಗಿ ನನ್ನ ನಿಮ್ಮ ಜೀವಿತದಲ್ಲಿ ಸೈತಾನನು ಅನೇಕ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಸ್ವಾಸ್ಥ್ಯವನ್ನು ಕದ್ದುಕೊಳ್ಳಿಕ್ಕೆ ಆ ಮೂಲೆಗಲ್ಲಿಲ್ಲದಿದ್ರೆ, ಆ ಗುರುತು ನನ್ನ ನಿಮ್ಮ ಜೀವಿತದಲ್ಲಿ ಇರದಿದ್ರೆ, ಇಲ್ಲಿ ಇಸ್ರಾಯೇಲ್ಯರು
ಐಗುಪ್ತ ದೇಶವನ್ನು ಬಿಟ್ಟು ಬರಲಿಕ್ಕೆ ಇನ್ನೇನು ಒಂದು ದಿನ ಇದೆ. ಮುಂಚಿನ ದಿನದಲ್ಲಿ ಸಂಹಾರಕ ದೂತನು ಬರೋದಕ್ಕಿಂತ ಮುಂಚೆ ಪರಲೋಕದ ತಂದೆಯಾದ ದೇವರು, ಇರುವಾತನಾಗಿರುವಾತನು, ವಾಕ್ಯವೆಂಬಾತನಾಗಿರುವಾತನು, ಪರಿಶುದ್ಧ ಆತ್ಮನಾಗಿರುವಾತನು, ಚಲಿಸುವಂತ ಆತ್ಮನಾಗಿರುವಾತನು ಮೋಶೆ ಮೂಲಕ ಹೇಳ್ತಾನೆ, ಒಂದು ಗುರುತನ್ನು ಹೇಳ್ತಾನೆ. ಏನು? ಆ ರಕ್ತದ ಗುರುತು. ಆ ರಕ್ತದ ಗುರುತು ಎಲ್ಲಿ ಯಾರ ಮನೆಯಲ್ಲಿದೆಯೋ ಅದು ಇಸ್ರಾಯೇಲ್ಯರ ಮನೆ ಎಂಬುದಾಗಿ. ಅಲ್ಲಿ ಸಂಹಾರಕ ದೂತನು ದಾಟಿ ಹೋಗ್ತಾನೆ, ಆ ಮನೆಯನ್ನು ಟಚ್ ಮಾಡಲ್ಲ. ಎಲ್ಲಿ ರಕ್ತದ ಗುರುತು ಇರುವುದಿಲ್ಲವೋ ಅಲ್ಲಿ ಸಂಹಾರಕ ದೂತನು ಸಂಹಾರ ಮಾಡ್ತಾನೆ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಜೀವಿತದಲ್ಲಿ ಒಂದು ಗುರುತು ಇದೆ, ಅದು ಯೇಸುವಿನ ರಕ್ತ. ಯೇಸು ಕ್ರಿಸ್ತನು ನನ್ನ ನಿನ್ನ ಜೀವಿತದಲ್ಲಿ ತಂದೆಯಾದ ದೇವರಿಗೆ ಆತನು ಗುರುತಾಗಿದ್ದಾನೆ. ಯಾಕಂದ್ರೆ ಇವಳನ್ನು ನನ್ನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ನಾನು ಮೂಲೆಗಲ್ಲನ್ನಾಗಿ ಆರಿಸಿಕೊಂಡಿದ್ದೀನಿ. ಇವನ ಜೀವಿತದಲ್ಲಿ ನಾನು ಮೂಲೆಗಲ್ಲಾಗಿದ್ದೀನಿ. ಇವನ ಜೀವಿತದಲ್ಲಿ ಇನ್ನು ಫೌಂಡೇಶನ್ ಹಾಕಬೇಕಾದ್ರೆ ವಾಕ್ಯವೆಂಬ ಕಲ್ಲಿನ ಫೌಂಡೇಶನ್ ಬೇಕು. ಆ ಫೌಂಡೇಶನ್ಗೆ, ಆ ಕಲ್ಲಿನ ಫೌಂಡೇಶನ್, ಆ ವಾಕ್ಯದ ಫೌಂಡೇಶನ್ ಅನ್ನು ನಾನು ಹಾಕ್ತೇನೆ ಎಂಬುದಾಗಿ ಯಾರು ಕೂಡ ಅಬ್ಜೆಕ್ಷನ್ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಯೇಸುವಿನ ರಕ್ತ ನನ್ನನ್ನು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದೆ. ಯಾವ ದುಷ್ಟ ಆತ್ಮನೇ ಕೂಡ, ಯಾರಂದ್ರೆ ಪ್ರಿಯ ದೇವ ಜನರೇ, ಯಾವುದಕ್ಕೂ ನೀವು ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ವೇಳೆ ಕಠಿಣವಾದ ಮರಣಕರವಾದ ರೋಗವೇ ಆಗಿರ್ಬೋದು, ಮಾಟ ಮಂತ್ರದಿಂದ ಬಂದಂತ ರೋಗ ಆಗಿರ್ಬೋದು, ಅನೇಕ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ಜನರು ಅನೇಕ ವಿಧವಾದ ರೀತಿಯಲ್ಲಿ ದುಷ್ಟ ಕಾರ್ಯಗಳನ್ನು ಮಾಡ್ತಿರ್ಬೋದು. ಆದರೆ ನಿಮ್ಮ ಜೀವಿತದಲ್ಲಿ ಮೂಲೆಗಲ್ಲಾಗಿರೋ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಇದ್ದಾನ. ನೀವು ಯಾವುದಕ್ಕೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆತನೇ ಗುರುತಾಗಿದ್ದಾನೆ ನಿಮಗೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆತನ ಗುರುತು ಏನೆಂದರೆ ಯೇಸು, ಆ ಮಗು ಯೇಸು ಹುಟ್ಟಿದ ಬಗ್ಗೆ ಗುರುತು ಏನೆಂದರೆ ಆ ಬಟ್ಟೆಯಲ್ಲಿ ಸುತ್ತಿದಂತ ಕೂಸು. ಹಾಲೆಲೂಯಾ, ಗುರುತು. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಆ ಗುರುತು ಇದೆ. ಯೇಸು ಎಂಬ ಆ ದೇವರು ನನ್ನ ನಿಮ್ಮ ಜೀವಿತದಲ್ಲಿ ಮೂಲೆಗಲ್ಲಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನ್ನ ನಿನ್ನ ಜೀವಿತವೆಂಬ ಮನೆಯನ್ನು ಕಟ್ಟುವುದಕ್ಕಾಗಿ ಬೇಕಾಗಿ ಲೋಕದ ರೀತಿಯ ಮನೆಯಲ್ಲ, ಪರಿಶುದ್ಧಾತ್ಮ ನಮ್ಮ ಹೃದಯ ಎಂಬ ಮನೆ. ಇಲ್ಲಿ ದೇವರ ವಾಕ್ಯ ನಾವು ಓದ್ತಾ ಬರುವಾಗ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವರ ಆಲಯವಾಗುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವ ಜನರೇ, ಕಟ್ಟಡದ ಒಂದೊಂದು ಕಲ್ಲುಗಳು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಟ್ಟಾರೆ ಕಲ್ಲುಗಳನ್ನು ಇಟ್ಟುಕೊಂಡು ಬರುವುದಿಲ್ಲ. ಈಗ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಆ ಕಲ್ಲನ್ನು ಏನ್ ಮಾಡ್ತಾರೆ? ಕೆತ್ತುತ್ತಾರೆ. ಯಾಕಂದ್ರೆ ಅದು ಅಂಕುಡೊಂಕು ಆಗಿರ್ತದೆ, ಸಪುರ ಅಗಲ, ಅದು ಏನೆಲ್ಲ ಒಂದು ಕ್ರಮ ಇಲ್ಲದೆ ಇರ್ತದೆ. ಆದರೆ ಆ ಉಳಿಯಿಂದ ಆ ಕಲ್ಲನ್ನು ಕೆತ್ತಿ, ಆ ಕಲ್ಲನ್ನು ಒಂದೊಂದು ಕಲ್ಲನ್ನು ಜೋಡಿಸ್ತಾ ಬರುವಾಗ ನಂತರ ಆ ಕಟ್ಟಡ ಪರಿಪೂರ್ಣ ಆಗುವಾಗ ಆ ಮನೆ ಎಷ್ಟೊಂದು ಸೌಂದರ್ಯವಾಗಿರ್ತದೆ ಪ್ರಿಯರೇ. ಪ್ರತಿಯೊಬ್ಬರ ನೋಟಕ್ಕೆ ಅದು ರಮಣೀಯವಾಗಿರ್ತದೆ. ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿರುವುದರಿಂದ, ನನ್ನ ನಿಮ್ಮ ಜೀವಿತದಲ್ಲಿ ಮೂಲೆಗಲ್ಲಾಗಿರುವುದರಿಂದ, ನನ್ನ ನಿನ್ನ ಜೀವಿತದ ಆ ನಡೆ ನುಡಿ ಕ್ರಿಯೆಗಳೆಂಬ ಅನೇಕ ಕಲ್ಲುಗಳು ಅದು ಕ್ರಮವಿಲ್ಲದೆ ಆಗಿತ್ತು. ಅದು ಕ್ರಮವಿಲ್ಲದಂತ ಆ ಜೀವಿತವನ್ನು ಕರ್ತನಾದ ಯೇಸು ಕ್ರಿಸ್ತನು, ಮೂಲೆಗಲ್ಲಾಗಿರುವ ಯೇಸು ಕ್ರಿಸ್ತನು ನನ್ನ ನಿನ್ನ ಜೀವಿತದಲ್ಲಿ ಆತನು ಬಂದು ನನ್ನ ನಿನ್ನ ಜೀವಿತವನ್ನು ಆ ವಾಕ್ಯದ ಉಳಿಯ ಮೂಲಕವಾಗಿ ಕೆತ್ತಿ ಕ್ರಮಪಡಿಸಿ ಇಂದಿನ ದಿನದಲ್ಲಿ ನಾನು ನೀನು ದೇವರ ಆಲಯವಾಗುವಂತೆ, ಆ ಆಲಯ ಸುಂದರವಾಗಿ, ಆ ಆಲಯದಲ್ಲಿರುವಂಥ ಮಹಿಮೆ ಏನೆಂಬುದಾಗಿ ಲೋಕ ನೋಡುವಂತೆ ಇವತ್ತು ನನ್ನನ್ನು ನಿನ್ನನ್ನು ದೇವರು ಈ ಲೋಕದಲ್ಲಿ ಸ್ಥಾಪಿಸಿದ್ದಾನೆ.
ಇವತ್ತು ಆ ಮೂಲೆಗಲ್ಲು ನಮ್ಮ ಜೀವಿತದಲ್ಲಿ ನಿಜವಾಗಿ ಆಗಿದೆಯಾ? ಆ ಮೂಲೆಗಲ್ಲನ್ನು ನಾವು ಇಟ್ಟುಕೊಂಡಿದ್ದಲ್ಲ, ಕಿತ್ತು ಬಿಸಾಡಿದೇವ? ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ಲೋಕದ ಜನರು ಲೋಕದ ರೀತಿಯಲ್ಲಿ ಹಣ ಸಂಪಾದನೆ ಮಾಡುವುದಕ್ಕಾಗಿ ಇವತ್ತು ಎಲ್ಲಿ ಹೋದ್ರೂ ಕೂಡ ಸ್ಥಳ, ಕಟ್ಟಡ, ಅದು ಕಟ್ಟಬೇಕು, ನಾನು ಇದು ಮಾಡಬೇಕು, ನನ್ನ ಮಕ್ಕಳಿಗೆ ಅದು ಜೋಡಿಸಿ ಅದು ಮಾಡಬೇಕು, ಇದು ಮಾಡಬೇಕು. ಇವತ್ತು ಎಲ್ಲವೂ ಏನು ಹೇಳಿದ್ರೆ, ನಾವು ದೇವರ ಆತ್ಮನಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿಕೊಂಡು ನಮ್ಮ ಕಾರ್ಯಗಳೆಲ್ಲ ಲೋಕ ಸಂಬಂಧವಾದ ರೀತಿಯಲ್ಲಿ, ಅದು ಯಾವತ್ತಿಗೂ ದೇವರು ಮೆಚ್ಚುವುದಿಲ್ಲ. ಪ್ರಿಯರೇ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ, ಉಳಿದವುಗಳೆಲ್ಲ ಅವುಗಳ ಮೂಲಕ ನಿಮಗೆ ದೊರೆಯಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯಾಕಂದ್ರೆ ನೀವು ಕ್ರಿಸ್ತನ ಮೂಲಕ ಕ್ರಿಸ್ತನಿಂದ ನಾವು ತಪ್ಪಿ ಹೋಗಬಾರದೆಂಬುದಾಗಿ ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಶುದ್ಧಿಪಡಿಸಬೇಕು, ಕ್ರಮಪಡಿಸಬೇಕು. ಯಾಕಂದ್ರೆ ದೇವರ ಮಕ್ಕಳು ವಿಶ್ವಾಸಿಗಳು ಎಂಬುದಾಗಿ ಹೇಳುವುದಾದರೆ ಅದು ಬರೇ ವಿಶ್ವಾಸಿಗಳಲ್ಲ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನ ರಕ್ಷಣೆಯನ್ನು ಕೊನೆಯವರೆಗೂ ಸಾಧಿಸಿಕೊಳ್ಳುವನು ಆ ಪರಲೋಕದ ಬಿಡಾರದಲ್ಲಿ ಸೇರ್ತಾನೆ ಎಂಬುದಾಗಿ. ಇವತ್ತು ಲೋಕ ಸಂಬಂಧವಾದದ್ದು ಅದು ಏನಿದೆ, ಅದು ದೇವರ ಕೃಪೆಯಿಂದ ಅದು ನಿಮಗೆ ಕೊಡಲ್ಪಟ್ಟಿದೆ. ಪ್ರಿಯರೇ, ಇವತ್ತು ಲೋಕದಲ್ಲಿ 10 ರೂಪಾಯಿ, 100 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 1000 ಲಕ್ಷ ರೂಪಾಯಿ ಮಾಡಿಕೊಡ್ತೇನೆ ಎಂಬುದಾಗಿ ಇವತ್ತು ಮೋಸದ ವಂಚನೆಗೆ ಜನರಿಗೆ ಗೊತ್ತಿದ್ದು ಅದಕ್ಕೆ ಬೀಳ್ತಿದ್ದಾರೆ. ಯಾಕಂದ್ರೆ ಸೈತಾನನು ಲೋಕದ ಆಶೆಗಳನ್ನು ಅವರಲ್ಲಿ ತುಂಬಿಸಿದ್ದರಿಂದ 1,000 ಹಾಕಿದ್ರೆ 1 ಲಕ್ಷ ಸಿಗ್ತದೆ, 1,000 ಹಾಕಿದ್ರೆ ಏನು ನಾವು 1 ಲಕ್ಷ ಸಿಗುವುದಿಲ್ಲ ಎಂಬುದಾಗಿ ಕೊನೆಯದಾಗಿ ಅವನು ಹಾಕಿ ಎಲ್ಲವನ್ನು ಕಳ್ಕೊಂಡು ನಂತರ ಗೊತ್ತಾಗ್ತದೆ ನಾನು ಮೋಸ ಹೋದೆ ಎಂಬುದಾಗಿ. ಅದೇ ರೀತಿಗೆ ಪ್ರಿಯ ದೇವ ಜನರೇ, ಇಂಥ ಲೋಕದ ಮಾತುಗಳಿಗೆ, ಇಂಥ ಲೋಕದ ಸಂಗತಿಗಳಿಗೆ ನೀವು ಕಿವಿಗೊಡ್ಲಿಕ್ಕೆ ಹೋಗದೆ ದೇವರ ವಾಕ್ಯಕ್ಕೆ ನೀವು ಕಿವಿಗೊಡುವುದಾದರೆ ಈ ಮೋಸದ ಸಂಗತಿಗಳಿಂದ ದೇವರಾದ ಕರ್ತನು ನಿಮ್ಮನ್ನು ಕಾಪಾಡಿ ನಡೆಸ್ತಾನೆ. ಯಾಕೆ ನಿಮ್ಮ ಜೀವಿತದಲ್ಲಿ ಮೂಲೆಗಲ್ಲು ಯೇಸು ಕ್ರಿಸ್ತನಾಗಿರುವುದರಿಂದ. ಸುಂದರವಾದ ಕಟ್ಟಡ, ಆ ಆಲಯ, ಇಲ್ಲಿ ಆ ಕಟ್ಟಡನ್ನು ದೇವರ ಆಲಯ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಇವತ್ತು ವಿಶ್ವಾಸಿಗಳಾದಂಥ ನೀನು ದೇವರಾದ ಕರ್ತನಿಗೆ ಸುಂದರವಾದ ಆಲಯವಾಗಿದ್ದೇವೆ ಎಂಬುದಾಗಿ. ಈ ಸುಂದರವಾದ ಆಲಯ ಆಗಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಮೂಲಕ ಕಟ್ಟಲ್ಪಡಬೇಕು. ದೇವರ ವಾಕ್ಯದ ಕಲ್ಲುಗಳು ಕಟ್ಟಲ್ಪಡಬೇಕು. ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಕ್ರಮಪಡಿಸಬೇಕು. ಪ್ರಿಯರೇ, ಅದು ಕೆತ್ತಲ್ಪಡಲೇಬೇಕು. ಕೆತ್ತಿದಂತ ಅದು ವೇಸ್ಟ್, ಆ ಪುಡಿಗಳೆಲ್ಲ ಏನಾಗಿದೆ, ಕಾಲ ಕೆಳಗೆ ಹಾಕಿ ತುಳಿದಾಡಲಿಕ್ಕೆ ಅದು ಸೀಮಿತವಾಗಿದೆ. ನೋಡಿ, ನಮ್ಮ ಜೀವಿತ ಒಂದು ಸಮಯದಲ್ಲಿ ಪ್ರಿಯರೇ ಯಾರಿಗೂ ಬೇಡವಾಗಿತ್ತು. ಎಲ್ಲರೂ ನಮ್ಮನ್ನು ಕಾಲ ಕೆಳಗಾಕಿ ಎಲ್ಲರೂ ತುಳಿತಿದ್ರು. ಆದರೆ ಇದೇ ಕಲ್ಲುಗಳನ್ನು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನೆಂಬ ಮೂಲೆಗಲ್ಲಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಆ ದಿನದಿಂದ, ಆ ಕ್ಷಣದಿಂದಲೇ ತುಳಿಯಲ್ಪಡ್ತಿರುವಂತ ಆ ಒಂದೊಂದು ಕಲ್ಲುಗಳು ನೀವಾಗಿದ್ದೆವು. ನಿಮ್ಮ ಜೀವಿತವಾಗಿತ್ತು. ಪ್ರಿಯರೇ, ಇವತ್ತು ವಾಕ್ಯವೆಂಬಾತನು ನಿಮ್ಮ ಜೀವಿತಕ್ಕೆ ಎಂಟರ್ ಆಗಿ ನಿಮ್ಮ ಜೀವಿತವನ್ನು ಪ್ರವೇಶಿಸಿ ಇವತ್ತು ಕ್ರಮವಿಲ್ಲದ ಸಂಗತಿಗಳನ್ನು ಕೆತ್ತಿ ಬಿಸಾಡ್ತಿದ್ದಾನೆ. ಆ ಕೆತ್ತಲಿಕ್ಕೆ ನೀನು ದೇವರಾದ ಕರ್ತನಿಗೆ, ವಾಕ್ಯವೆಂಬಾತನಿಗೆ ನೀನು ಬಿಟ್ಟು ಕೊಡಬೇಕು. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಸದ ಕಲ್ಲು, ವಂಚನೆಯ ಕಲ್ಲು, ಹಗೆತನದ ಕಲ್ಲು, ಸುಳ್ಳಿನ ಕಲ್ಲು, ಅಸಹ್ಯದ ಕಲ್ಲು,
ಇನ್ನು ಅನೇಕ ನಮ್ಮ ಜೀವಿತದಲ್ಲಿ ಅನೇಕ ಈ ತರದ ಕ್ರಮವಿಲ್ಲದ ಕಲ್ಲುಗಳಿತ್ತು. ಆದರೆ ಇಂದಿನ ದಿನದಲ್ಲಿ ಕ್ರಮವುಳ್ಳ ದೇವರು, ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ಕ್ರಮವುಳ್ಳ ದೇವರು ಎಂಬುದಾಗಿ. ಕ್ರಮ ಇಲ್ಲದಂತ ಜೀವಿತ, ನಿನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ತನ್ನ ವಾಕ್ಯದ ಮೂಲಕವಾಗಿ ಇವತ್ತು ನಮ್ಮ ಜೀವಿತವನ್ನು ಕೆತ್ತಿ ಕ್ರಮಪಡಿಸ್ತಿದ್ದಾನೆ. ಹಾಗೆತನದಲ್ಲಿ ಇದ್ದಂಥದ್ದು ಪ್ರೀತಿಯನ್ನು ತುಂಬಿಸಿದ್ದಾನೆ. ಮೋಸ ಇದ್ದಲ್ಲಿ ಸಹಾಯ ಮಾಡುವಂಥದ್ದನ್ನು ಇಟ್ಟಿದ್ದಾನೆ. ಇವತ್ತು ನಮ್ಮ ಜೀವಿತ ಬದಲಾಗ್ತಾ ಇದೆ. ಇವತ್ತು ಲೋಕ ನಮ್ಮನ್ನು ನೋಡ್ತಾ ಇದೆ. ಇವತ್ತು ಲೋಕ ನಮ್ಮ ವಿಷಯದಲ್ಲಿ ಮಾತನಾಡ್ತಾ ಇದೆ. ಯಾಕೆ? ಇವತ್ತು ಮೂಲೆಗಲ್ಲಾಗಿರುವಂತ ಯೇಸು ಕ್ರಿಸ್ತನು ನನ್ನ ನಿಮ್ಮ ಜೀವಿತದಲ್ಲಿದ್ದಾನ್ರಿ. ಹಾಲೆಲೂಯ. ನನ್ನ ನಿಮ್ಮ ಕುಟುಂಬ, ನನ್ನ ನಿಮ್ಮ ಮಕ್ಕಳನ್ನು ದೇವರಾದ ಕರ್ತನೆ, ಆ ವಾಕ್ಯವೆಂಬ ಆತನು ಕ್ರಮಪಡಿಸ್ತಾ ಇದ್ದಾನೆ. ಇವತ್ತು ನಾನು ನೀನು ದೇವರಾತ್ಮನು ವಾಸ ಮಾಡುವಂತ ಸುಂದರ ಆಲಯವಾಗಿದೆ. ಎಷ್ಟೊಂದು ಸಂತೋಷ ಪ್ರಿಯರೇ. ಈ ಹೃದಯದಲ್ಲಿ ಏನೆಲ್ಲ ಕೊಳಕು ತುಂಬಿಕೊಂಡಿತ್ತು, ಕ್ರಮ ಇಲ್ಲದ ಜೀವಿತವಾಗಿತ್ತು. ಇಂದಿನ ದಿನದಲ್ಲಿ ಯೇಸು ಕ್ರಿಸ್ತನು ನನ್ನ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸಿದ್ದಾನೆ ರೀ. ಹಾಲೆಲೂಯ. ಶೋರಮಾಂದಾರ ಬೋಕಾನಾದಿನಾನತಿಯ. ದೇವರಾದ ಕರ್ತನ ಅನೇಕ ವಾಗ್ದಾನಗಳನ್ನು ಕೂಡ ನನ್ನ ನಿಮ್ಮ ಜೀವಿತದಲ್ಲಿ ನಮಗೆ ಒಂದು ವಾಗ್ದಾನ ಕೊಟ್ಟಿದ್ದಾನೆ, ಅಬ್ರಹಾಮನ ಸಂತತಿ ಎಂಬುದಾಗಿ. ಇನ್ನೇನು ಏನ್ರಿ? ಯಾಕಂದ್ರೆ ಅಬ್ರಹಾಮನನ್ನು ಕರೆದಂತ ಅದೇ ದೇವರು ಇವತ್ತು ಅಬ್ರಹಾಮನನ್ನು ಆಶೀರ್ವದಿಸಿ, ಅಬ್ರಹಾಮನ ಸಂತತಿಯನ್ನು ಆಶೀರ್ವದಿಸಿ ನಡೆಸಿದಂತ ಅದೇ ದೇವರು ಇವತ್ತು ನನ್ನನ್ನು ನಿನ್ನನ್ನು ಕರೆದಂತ ದೇವರು, ಅಬ್ರಹಾಮನೊಂದಿಗೆ ಇದ್ದಂತ ದೇವರು, ಅಬ್ರಹಾಮನನ್ನು ಆಶೀರ್ವದಿಸಿದಂತ ಅದೇ ದೇವರು ನನ್ನ ನಿಮ್ಮ ಜೀವಿತದಲ್ಲಿದ್ದಾನೆ. ಇವತ್ತು ನಾನು ನೀವು ಆಶೀರ್ವದಿಸಲ್ಪಟ್ಟಿರುವುದಾದರೆ ಆ ವಾಕ್ಯವೆಂಬ ಆತನೇ ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿರುವುದರಿಂದ ಆ ಮೂಲೆಗಲ್ಲು ನನ್ನ ನಿನ್ನ ಜೀವಿತವನ್ನು ಅಬ್ರಹಾಮನ ಆ ಸಂತತಿಯ ಆಶೀರ್ವಾದಕ್ಕೆ ನನ್ನನ್ನು ನಿನ್ನನ್ನು ಬಾಧ್ಯಸ್ಥನಾಗಿ ಮಾಡಿದ್ದಾನೆ. ಹಾಲೆಲೂಯ. ಇದು ಸುಮ್ಮನೆ ಸಿಗ್ಲಿಲ್ಲ ರೀ. ಮೂಲೆಗಲ್ಲಾಗಿರುವಂತ ಯೇಸು ಕ್ರಿಸ್ತನು ಕ್ರಯ ಕೊಟ್ಟಿದ್ದಾನೆ. ಇವತ್ತು ನನ್ನನ್ನು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಇವತ್ತು ಆ ಮೂಲೆಗಲ್ಲೇ ನಮ್ಮ ಜೀವಿತ. ಆ ಮೂಲೆಗಲ್ಲಿಲ್ಲದಿದ್ರೆ ಇವತ್ತು ಎಷ್ಟೋ ಜನರು ಬಂದು ನನ್ನ ನಿಮ್ಮ ಜೀವಿತದಲ್ಲಿ ಅಬ್ಜೆಕ್ಷನ್ ಮಾಡ್ತಿದ್ರು. ಸೈತಾನನು ಅನೇಕ ರೀತಿಯಲ್ಲಿ ನನ್ನ ನಿಮ್ಮ ಜೀವಿತವನ್ನು ಕದ್ದುಕೊಳ್ಳಿಕ್ಕೆ ಬರ್ತಿದ್ದ, ಮೋಸ ಮಾಡಲಿಕ್ಕೆ ಬರ್ತಿದ್ದ, ಹಾಳು ಮಾಡಲಿಕ್ಕೆ ಬರ್ತಿದ್ದ. ಇವತ್ತಂತ ಜೀವಿತವನ್ನು ಆ ಸೈತಾನನ ವಶದಿಂದ ಬಿಡಿಸಿ ಮೂಲೆಗಲ್ಲಾಗಿರುವಂತ ಯೇಸು ಕ್ರಿಸ್ತನು ಇವತ್ತು ನಾನು ನೀವುಗಳೊಂದು ಸುಂದರವಾದ ದೇವರ ಮಂದಿರದೋಪಾದಿಯಲ್ಲಿ ನಾವು ಸುಂದರ ಆಲಯವಾಗಿ ಕಟ್ಟಲ್ಪಟ್ಟಿ. ಹಾಲೆಲೂಯ. ಎಷ್ಟೊಂದು ಸಂತೋಷ ರೀ. ಯಾವಾಗ ಈ ಆಲಯ ನನ್ನ ನಿಮ್ಮ ಜೀವಿತದಲ್ಲಿ ಕಟ್ಟಲ್ಪಟ್ಟಿದೆ, ವಾಕ್ಯವೆಂಬ ಆತನು ನನ್ನ ನಿನ್ನ ಜೀವಿತದಲ್ಲಿ ವಾಕ್ಯವೆಂಬ ಕಲ್ಲಿನ ಮೂಲಕವಾಗಿ ಆ ಕಟ್ಟಡದ ನಮ್ಮ ಜೀವಿತವನ್ನು ಕಟ್ಟುತ್ತಾ ಬರ್ತಾ ಇದ್ದಾನೋ, ಇವತ್ತು ದೇವರಾದ ಕರ್ತನಿಗೆ ವಾಸಿಸುವಂತ ಆಲಯವಾಗಿ ಆತನು ನಮ್ಮನ್ನು ಮಾರ್ಪಡಿಸಿ ನಡೆಸಿದ್ದಾನೋ, ಅದಕ್ಕೆ ಕಾರಣ ನನ್ನ ನಿಮ್ಮ ಯೋಗ್ಯತೆ ಅಲ್ಲ ಪ್ರಿಯರೇ, ದೇವರ ಕೃಪೆ, ದೇವರ ಪ್ರೀತಿ, ಆತನ ನಡೆಸುವಿಕೆ, ಇದು ಪ್ರಾಮುಖ್ಯವಾಗಿದೆ. ನಮ್ಮನ್ನು ತುಳಿದಂಥವರ ಮಧ್ಯದಲ್ಲಿ ಇವತ್ತು ನನ್ನ ನಿನ್ನನ್ನು ದೇವರು ಸ್ಥಾಪಿಸ್ತಾ ಇದ್ದಾನೆ. ನನ್ನನ್ನು ನಿಮ್ಮನ್ನು ಹಾಗೆ ಮಾಡ್ತಿರುವಂತ ಮಧ್ಯದಲ್ಲಿ ದೇವರಾದ ಕರ್ತನು ಇವಳು ನನ್ನ ಮಗನು, ಇವಳು ನನ್ನ ಮಗಳು ಎಂಬುದಾಗಿ ದೇವರಾದ ಕರ್ತನು ಸ್ಥಾಪಿಸ್ತಿದ್ದಾನೆ. ಯಾವುದಕ್ಕೂ ಅಂಜಬೇಕಾಗಿಲ್ಲ. ನೀವು ಒಂದು ವೇಳೆ ಅಂದ್ಕೊಳ್ತಿರ್ಬೋದು, ನಾವು ಇಷ್ಟು ಒಳ್ಳೆ ಇವರಿಗೆ ಮಾಡಿದ್ರು ಕೂಡ ಇವರು ಯಾಕೆ ನಮ್ಮ ಜೀವಿತದಲ್ಲಿ ಕೆಟ್ಟದನ್ನು ಮಾಡ್ತಿದ್ದಾರೆ ಎಂಬುದಾಗಿ. ಪ್ರಿಯ ದೇವಜನರೇ, ಕೆಟ್ಟದ್ದು ಅವರು ಮಾಡ್ತಿಲ್ಲ, ಅವರು ಕೆಟ್ಟದ್ದಕ್ಕೆ ಅವರನ್ನು ಒಪ್ಪಿಸಿಕೊಟ್ಟದರಿಂದ ಆ ಕೆಟ್ಟದ್ದನ್ನು ಮಾಡ್ತಿದ್ದಾರೆ. ಆದರೆ ನಿಮ್ಮಲ್ಲಿ ಯೇಸುವಿಗೆ ನೀವು ಒಪ್ಪಿಸಿ ಕೊಟ್ಟದರಿಂದ ಆ ಒಳ್ಳೆತನ ನಿಮ್ಮನ್ನು ಆ ಕೆಟ್ಟತನದಿಂದ ಕಾಯ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನ ಸಂತತಿಯ, ಅಬ್ರಹಾಮನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ನಾನು ನೀವು ಬಾಧ್ಯಸ್ಥರಾಗಿದ್ದೀವಿ. ಗಲಾತ್ಯ 3:13 ಹೇಳುವುದು ಇದನ್ನೇ. ಅಬ್ರಹಾಮನಿಗೆ ಉಂಟಾದಂಥ ಆಶೀರ್ವಾದವು
ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅನ್ಯ ಜನರಾದ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಅಬ್ರಹಾಮನು ಅನ್ಯ ಜನನೇ ಆಗಿದ್ದ. ದೇವರಾದ ಕರ್ತನ ಒಂದು ಮಾತಿಗೆ ವಿಧೇಯರಾಗಿ ಬಂದದರಿಂದ ಆ ವಿಧೇಯತ್ವ ದೇವರ ಎಣಿಕೆಯಲ್ಲಿ ಅದು ಮೆಚ್ಚುಗೆಯಾಗಿ ಎಣಿಸಲ್ಪಟ್ಟಿತು. ಆ ಒಂದು ವಿಧೇಯತ್ವ ಇವತ್ತು ನನ್ನ ನಿಮ್ಮನ್ನು ಆಶೀರ್ವದಿಸಿ, ಅಬ್ರಹಾಮನಿಗೆ ಉಂಟಾದಂತಹ ಆಶೀರ್ವಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿ, ಅಂದ್ರೆ ನಿನ್ನ ಜೀವಿತದಲ್ಲಿ ಮೂಲೆಗಲ್ಲಾಗಿರುವಂತಹ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನನ್ನ ನಿನ್ನ ಐಡೆಂಟಿ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ಮೂಲೆಗಲ್ಲು ಐಡೆಂಟಿ. ಇವತ್ತು ನನಗೆ ನಿನ್ನ ಜೀವಿತದಲ್ಲಿ ಐಡೆಂಟಿ ಯೇಸು ಕ್ರಿಸ್ತನು. ಇವತ್ತು ಮಂದಿರದೋಪಾದಿಯಲ್ಲಿ ನೀನು ಕಟ್ಟಲ್ಪಡ್ತಾ ಇದ್ದೀವಿ. ಪೌಲನು ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಮೂಲಕ ನೀವು ಕೂಡ ಕಟ್ಟಲ್ಪಡ್ತಾ ಇದ್ದೀರಿ ಎಂಬುದಾಗಿ 22ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಪ್ರಿಯರೇ, ಒಂದು ವೇಳೆ ನೀವು ಯಾರ್ಯಾರು ವಾಕ್ಯವನ್ನು ಕೇಳುವಂತೆ ನೀವು ಯಾರೇ ಆಗಿರಲಿ, ಈ ಕಟ್ಟಡ ನಿಮ್ಮ ಜೀವಿತದಲ್ಲಿ ದೇವರ ಆಲಯ ಕಟ್ಟಲ್ಪಡದೇ ಇದೆಯಾ? ಆ ಆಲಯ ಕಟ್ಟಲ್ಪಡಬೇಕೆಂಬುದಾಗಿ ಮನಸ್ಸು ನಿಮ್ಮಲ್ಲಿ ಇರುವುದಾದರೆ ಈ ದಿನದ ಈ ಮೆಸೇಜ್, ಈ ವಾಕ್ಯವನ್ನು ನೀವು ಕೇಳಿ ನಿಮ್ಮ ಜೀವಿತವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತದಲ್ಲಿ ಮುಖ್ಯವಾದ ಮೂಲೆಗಲ್ಲನ್ನಾಗಿ ಯೇಸು ಕ್ರಿಸ್ತನನ್ನು ನೀವು ಮುಂದೆ ಇಟ್ಟುಕೊಳ್ಳುವುದಾದರೆ ವೈರಿಯಾದ ಸೈತಾನನು ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಜೀವಿತವನ್ನು ಕದ್ದುಕೊಳ್ಳಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಐಡೆಂಟಿಯೇ ಯೇಸು ಕ್ರಿಸ್ತನ, ಆತನು ಮೂಲೆಗಲ್ಲು. ಇವತ್ತು ಮೊದಲ ಸ್ಥಾನವನ್ನು ಈ ದಿನದಿಂದ ಈ ಕ್ಷಣದಿಂದ ಯೇಸು ಕ್ರಿಸ್ತನಿಗೆ ನೀವು ಕೊಡುವುದಾದರೆ, ಯೇಸು ಸ್ವಾಮಿಗೆ ನೀವು ಆ ಜೀವಿತವನ್ನು ಕೊಡುವುದಾದರೆ, ತಂದೆ ಮಗ ಪರಿಶುದ್ಧಾತ್ಮನಾಗಿರೋ ಏಕತ್ವವುಳ್ಳ ದೇವರು ನಿಮ್ಮ ಜೀವಿತವನ್ನು ಆತನ ವಾಕ್ಯದ ಕಲ್ಲುನ ಮೂಲಕ ಕೆತ್ತಿ ನಿಮ್ಮ ಜೀವಿತವನ್ನು ಕ್ರಮಪಡಿಸಿ ಎಲ್ಲಾದರೂ ತನ್ನ ಆತ್ಮನ ಮೂಲಕವಾಗಿ ನಿಮ್ಮನ್ನು ನಡೆಸುವನಾಗಿದ್ದಾನೆ. ಆ ನಡೆಸುವಿಕೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಇಂದಿನ ದಿನದಿಂದಲೇ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ನಿಮ್ಮ ಕಹಿಯಾದ ನಿಮ್ಮ ಹಳೆಯ ಜೀವಿತವನ್ನು ತೆಗೆದುಹಾಕಿ ಈ ಹೊಸ ವರ್ಷದಲ್ಲಿ ಹೊಸ ಜೀವಿತದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ನಡೆಸುವನಾಗಿದ್ದಾನೆ, ನಡೆಸಲು ಶಕ್ತನಾಗಿದ್ದಾನೆ. ನೀ ಈವರೆಗೂ ದೇವರ ಕಾರ್ಯ ಏನು ನೋಡಲಿಲ್ವೋ, ಈ ದಿನದಿಂದ ಈ ಕ್ಷಣದಿಂದ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡುವುದಕ್ಕಾಗಿ ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನೀವು ಕಾಣದೇ ಇದ್ದಂಥ ಆಶೀರ್ವಾದಕರವಾದ ಸಂಗತಿಗಳು ಇಂದಿನ ದಿನದಿಂದಲೇ ನಿಮ್ಮ ಜೀವಿತದಲ್ಲಿ ಪ್ರಾರಂಭವಾಗ್ತದೆ. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಐಡೆಂಟಿಫೈ ಯೇಸು ಕ್ರಿಸ್ತನು ಆ ಮೂಲೆಗಲ್ಲು ಆತನಾಗಿರುವುದಾದರೆ, ಆ ಮೂಲೆಗಲ್ಲಾಗಿರ್ಲಿಕ್ಕೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ದೇವರಾದ ಕರ್ತನು ವಿಶೇಷವಾದ ರೀತಿಯಲ್ಲಿ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿಮ್ಮ ನಡೆಸುವನಾಗಿದ್ದಾನೆ. ಎಲ್ಲರಿಂದ ನೀವು ಕೈ ಬಿಡಲ್ಪಟ್ಟಿದ್ದೀರಾ? ಎಲ್ಲರೂ ನಿಮ್ಮನ್ನು ತಾತ್ಸಾರ ಮಾಡ್ತಾ ಇದ್ದಾರಾ? ಎಲ್ಲರೂ ನಿಮ್ಮನ್ನು ಹಗೆತನ ಮಾಡ್ತಿದ್ದಾರಾ? ಈ ದಿನ ಈ ಕ್ಷಣ ಇದು ನಿಮ್ಮದು ಪ್ರಿಯರೇ. ಕ್ರಿಸ್ತನಲ್ಲಿ ಇದು ನಿಮ್ಮದು ದಿನವಾಗಿದೆ, ನಿಮ್ಮ ಸಮಯವಾಗಿದೆ. ಈ ಸಮಯವನ್ನು ಕ್ರಿಸ್ತನಲ್ಲಿ ನೀವು ಉಪಯೋಗಿಸಿಕೊಳ್ಳಿ. ಹಾಗೆ ಮಾಡುವವರು ಪ್ರೀತಿ ಮಾಡ್ತಾರೆ, ಕೆಟ್ಟದ್ದನ್ನು ಮಾಡ್ತಿದ್ರು ಒಳ್ಳೆಯದನ್ನು ಮಾಡ್ತಾರೆ. ನಿಮ್ಮ ವಿಷಯದಲ್ಲಿ ಗೇಲಿ ಮಾಡ್ತಿದ್ದವರು ನಿಮ್ಮನ್ನು ಹೊಗಳಿ ಕೊಂಡಾಡ್ತಾರೆ. ಈ ಮೂಲಕವಾಗಿ ಇದು ದೇವರಿಂದ ಮಾತ್ರ ಸಾಧ್ಯ. ಇದು ಆದುದರಿಂದ ಪ್ರಿಯರೇ, ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಳ್ಳೆ ಸಮಯವನ್ನು, ಈ ಒಳ್ಳೆ ಆಪರ್ಚುನಿಟಿಯನ್ನು ಉಪಯೋಗಿಸಿಕೊಳ್ಳಿ. ದೇವರ ಹಸ್ತದಲ್ಲಿ ನಡೆಸಲ್ಪಡಲಿಕ್ಕೆ ಬೇಕಾಗಿ, ದೇವರ ಆತ್ಮನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವುದಕ್ಕಾಗಿ ಈ ದಿನವನ್ನು ಮಿಸ್ ಮಾಡಿಕೊಳ್ಬೇಡಿ, ಉಪಯೋಗಿಸಿಕೊಳ್ಳಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನನ್ನವನಾಗಿರುವಂಥ ನೀತಿವಂತನು ನಂಬಿಕೆಯಿಂದಲೇ ಬದುಕೋನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ರಾಜ. ಡ್ಯಾಡಿ, ಇಂದಿನ ದಿನದಲ್ಲಿ ಪೌಲನೇ ಎಫೆಸ ಸಭೆಯವರಿಗೆ ಬರೆದಂತ ಎಫೆಸ ಸಭೆಯನ್ನು
ಎಚ್ಚರಿಸಿ, ತಿದ್ದಿ, ನಿನ್ನ ವಾಕ್ಯದ ಮೂಲಕ ಕ್ರಮಪಡಿಸಿ, ನಿನ್ನ ಆಲಯವನ್ನಾಗಿ ಕಟ್ಟಲ್ಪಡುವುದಕ್ಕಾಗಿ ಆ ಸಭೆಯನ್ನು, ಎಫೆಸ ಸಭೆಯನ್ನು ಯಾವ ರೀತಿ ತಿದ್ದಿದನು, ಎಚ್ಚರಿಸಿದನು, ಅದೇ ರೀತಿಗೆ ಕರ್ತನೆ ಈಗಲೂ ನಿನ್ನ ವಾಕ್ಯದ ಮೂಲಕ ಕೇಳುವಂಥ ಪ್ರತಿಯೊಂದನ್ನು ಹೃದಯಗಳನ್ನು ನೀನು ತಟ್ಟುತ್ತಾ ನೀನು ಎಬ್ಬಿಸ್ತಿರುವ ಆತನಾಗಿದ್ದಿ. ಕೇಳ್ತಿರುವಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ದರ್ಶಿಸು. ಇನ್ನು ಕೇಳದೆ ಇರುವಂಥವರನ್ನು ಕೇಳುವಂಥ ಕೃಪೆಗೆ ನೀನು ನಡೆಸು ಸ್ವಾಮಿ. ಈ ವಾಕ್ಯ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಬೆಳಕಾಗಿರ್ಲಿಕ್ಕಾಗುವಂತೆ, ಕ್ರಮವಿಲ್ಲದ ಜೀವಿತವನ್ನು ಕ್ರಮಪಡಿಸ್ಲಿಕ್ಕಾಗುವಂತೆ, ವಾಕ್ಯವೆಂಬಾತನಿಗೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ಲಿಕ್ಕಾಗುವಂತೆ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಮಧ್ಯಸ್ಥಿಕೆ ವಹಿಸಿ ನೀನು ಮಾತನಾಡು. ಒಂದು ಆತ್ಮವಾದರೂ ನಷ್ಟಪಟ್ಟು ಹೋಗುವುದರಲ್ಲಿ ಲೇಷವಾದರೂ ಮನಸ್ಸಿಲ್ಲ ರಾಜ ನಿನಗೆ. ಒಂದು ಆತ್ಮ ನಿನ್ನ ಕಡೆಗೆ ತಿರುಗಿಕೊಂಡು ರಕ್ಷಣೆ ಹೊಂದುವುದಾದರೆ ಪರಲೋಕವೇ ಸಂತೋಷ ಪಡ್ತದೆ ನಿನ್ನ ವಾಕ್ಯ ಹೇಳ್ತದೆ. ಅದೇ ರೀತಿಯಾಗಿ ಪರಲೋಕದ ಸಂಗತಿಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಉಂಟಾಗ್ಲಿಕ್ಕಾಗುವಂತೆ ನಿನ್ನ ಕೃಪೆಯಿಂದ ನಿನ್ನ ಆತ್ಮನ ಮೂಲಕ ನಡೆಸುವೆಂಬುದಾಗಿ ಯೇಸು ಕ್ರಿಸ್ತನೆಂಬ ನಿನ್ನ ಅತಿ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.